ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ನೋಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಡೇ ಇವತ್ತು ರಿಗಾರ್ಡಿಂಗ್ ಶೇರ್ ಮಾರ್ಕೆಟ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ನೋಡಿ, ಹಿಂಡನ್ಬರ್ಗ್ ಒಂದು ಎಲ್ಲರೂ ಏನು ತಿಳ್ಕೊಂಡಿದ್ರು, ಹಿಂಡನ್ಬರ್ಗ್ ರಿಪೋರ್ಟು, ಸೆಬಿ, ನಾನು ಕೂಡ ಏನು ಹೇಳಿದ್ದೆ, ಸೆಬಿ ಡೈರೆಕ್ಟಾಗಿ ಸೆಬಿ ಚೇರ್ಪರ್ಸನ್ ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಮತ್ತು ಅದಾನಿ ಮತ್ತು ಸೆಬಿ ಚೇರ್ಪರ್ಸನ್ ಇಬ್ಬರು ಇನ್ವಾಲ್ವ್ ಆಗಿಬಿಟ್ಟು ಆಫ್ ಶೋರ್ ಇನ್ವೆಸ್ಟ್ಮೆಂಟ್ ಆ ಥರ ಎಲ್ಲ ಇದೆ. ಮೋಸ್ಟ್ಲಿ ಒಂದು ಮಾರ್ಕೆಟ್ ಫಾಲ್ ಆಗ್ಬೋದು ಅಂತ ಅಸ್ಯೂಮ್ಷನ್ ನಾವು ಮಾಡಿದ್ವಿ. ಹಾಗೆ ಸಾಕಷ್ಟು ಅನಲಿಸ್ಟು, ಸಾಕಷ್ಟು ಜನ ಏನು ಯೂಟ್ಯೂಬ್ನಲ್ಲಿ ಏನು ಹರಿದಾಡ್ತಾ ಇತ್ತು ಅಂದರೆ ಒಂದು ಬ್ಲಡ್ ಬಾತು ಆ ಥರ ಎಲ್ಲ ಇತ್ತು. ಎಲ್ಲರನ್ನು ಚಕಿತಗೊಳಿಸಿ ಅಪ್ಸೈಡ್ ಮೂವ್ ಆಯಿತು. ಕೇವಲ ಕೆಲವೇ ಒಂದು ಅರ್ಧ ಗಂಟೆಯಲ್ಲಿ ಮಾರ್ಕೆಟ್ ಓಪನ್ ಆದ ಅರ್ಧ ಗಂಟೆಯಲ್ಲಿ ಫ್ಯೂಜ್ ಅಪ್ಸೈಡ್ ಮೂವ್ ಆಯಿತು. ಅದಕ್ಕೆ ಏನು ಕಾರಣ ಇರ್ಬೋದು ನೀವೇ ಗೆಸ್ ಮಾಡಿ. ದೊಡ್ಡವರ ಇನ್ವಾಲ್ವ್ಮೆಂಟ್ ಇರ್ತವೆ ಸ್ನೇಹಿತರೆ, ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಾನು. ದೇ ಕ್ಯಾನ್ ಟೇಕ್ ಮಾರ್ಕೆಟ್ಸ್ ಅಪ್ಸೈಡ್ ಆ್ಯಂಡ್ ಡೌನ್ ಸೈಡ್ ಆಲ್ಸೋ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದೊಡ್ಡ ವ್ಯಕ್ತಿಗಳು, ಸಾಕಷ್ಟು ಕೋಟ್ಯಾಧಿಪತಿಗಳು ಮಾರ್ಕೆಟನ್ನು ತಮಗೆ ಹೇಗೆ ಬೇಕೇ ಹಾಗೂ ತಿರುಗಿಸ್ತಾರೆ. ನಾವು ಸಿಕ್ಕಾಕೊಳ್ಳೋದು ಯಾರು? ನಮ್ಮಂಥ ಚಿಕ್ಕ ಪುಟ್ಟ ರಿಟೇಲರ್ಸು, ನಾವು ಮಧ್ಯಮ ವರ್ಗದ ರಿಟೇಲರ್ಸು ಸಿಕ್ಕಾಕೊಂತೀವಿ. ಸೊ ಅವ್ರಿಗೆ ತಮ್ಗೆ ಹೆಂಗೆ ಬೇಕು ಹಂಗೆ ಮಾರ್ಕೆಟನ್ನು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತಾರೆ. ನಾವು ಹುಷಾರಾಗಿರಬೇಕು. ನಾವೇನು ಮಾಡಬೇಕು? ಸಪೋರ್ಟು, ರೆಸಿಸ್ಟೆನ್ಸು, ಚಾರ್ಟ್ ರೀಡಿಂಗ್ ಗೊತ್ತಿದ್ದರೆ ಅವುಗಳನ್ನು ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಬೇಕು. ಸ್ವಲ್ಪ ದುಡ್ಡು ಮಾಡ್ಕೋಬೇಕು, ಮುಚ್ಚಿಡಬೇಕು, ಬೇರೆದನ್ನು ತಲೆ ಕೆಡಿಸ್ಕೋಬಾರ್ದು. ಯಾಕಂದರೆ ದೊಡ್ಡವ್ರ ವ್ಯವಹಾರ ನಮಗೆ ಯಾಕೆ ಸ್ನೇಹಿತರೆ? ನೋಡಿ, ಎರಡು ಅಪಾರ್ಚುನಿಟಿ ಇವತ್ತು ನಿಫ್ಟಿಯಲ್ಲಿ ತುಂಬ ಬಿಗ್ ಅಪಾರ್ಚುನಿಟಿ ಫಾರ್ ಆಪ್ಷನ್ ಬಯಸ್ಗೆ ಇವತ್ತು ಎರಡು ಅಪಾರ್ಚುನಿಟಿ ಕ್ಲಿಯರ್ ಕಟ್ ಕೊಟ್ಟಿತ್ತು. ಅವು ಯಾವ್ಯಾವ ಅಂದರೆ, ಫಸ್ಟು ನೋಡಿ, 24,320 ಮಾರ್ಕೆಟ್ ಓಪನ್ ಆಯಿತು. ಓಕೆ, ಅಲ್ಲಿಂದ ಫಾಲ್ ಆಯಿತು. ನೋಡಿ, 24,212 ಒಂದು ಲೋ ಕ್ರಿಯೇಟ್ ಆಯಿತು. ಏನಕ್ಕೆ ನೋಡಿ, ನಾವು ನಿನ್ನೆ ಅನಲೈಸ್ ಮಾಡಿದ್ವಿ. 24,200 ಸಪೋರ್ಟ್ ಇದೆ, ಅದನ್ನು ಬ್ರೇಕ್ ಮಾಡಿದರೆ 24,000 ಹೊರಗೆ ಬರಬಹುದು ಅಂತೇಳಿ. ಸೊ 24,200 ಬ್ರೇಕ್ ಮಾಡಿಲ್ಲ, ಅದನ್ನು ಹೋಲ್ಡ್ ಮಾಡಿದೆ. ಹೋಲ್ಡ್ ಮಾಡಿಬಿಟ್ಟು ಒಂದು ಗ್ರೀನ್ ಕ್ಯಾಂಡಲ್, ನೆಕ್ಸ್ಟ್ ಬಿಗ್ ಗ್ರೀನ್ ಕ್ಯಾಂಡಲ್, ಕಂಟಿನ್ಯೂ 24,470 ಹೈ ಆಗೋವರೆಗೆ ಬಿಡಲಿಲ್ಲ ಮಾರ್ಕೆಟು, ಕಂಟಿನ್ಯೂ ರ್ಯಾಲಿ ಕೊಡ್ತು. ಸೊ ಹಿಯರ್ ಈಸ್ ದ ಅಪಾರ್ಚುನಿಟಿ ಟು ಟೇಕ್ ಕಾಲ್ ಆಪ್ಷನ್. ಇಲ್ಲಿ ಕಾಲ್ ಆಪ್ಷನನ್ನು ತೊಗೊಂಡ್ಬಿಟ್ಟು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟರೆ 24,200 ಸ್ಟಾಪ್ ಲಾಸ್ ಇಟ್ಬಿಟ್ಟು 24,000 ಯಾವಾಗ ರಿವರ್ಸಿಬಲ್ ಒಂದು ಬುಲ್ಲಿಶ್ ಕ್ಯಾಂಡಲ್ ಕಾಣ್ತು, ಅದು ಕ್ಲೋಸ್ ಆದ ನಂತರ ನೆಕ್ಸ್ಟ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗ್ತಲ್ಲ, ಅವಾಗ ತೊಗೊಂಡಿದ್ರೆ ಗುಡ್ ಮನಿ ಇನ್ ನಿಫ್ಟಿ ಆಪ್ಷನ್ನಲ್ಲಿ ಆ್ಯಡ್ ದ ಮನಿ ತೊಗೊಂಡಿದ್ರೆ ಒಳ್ಳೆ ಅಮೌಂಟ್ ಆಗಿರುತ್ತೆ. ಅದು ಬೇಡಪ್ಪ, ಇನ್ನೂ ಒಂದು ಹೇಳ್ತೀನಿ ನೋಡಿ ನಿಮಗೆ, ವೇಟ್ ಆ್ಯಂಡ್ ವಾಚ್ ಮಾಡಿ ಅಂತಿಲ್ಲ, ಅದಕ್ಕೆ ಇನ್ನೂ ಒಂದು ಹೇಳ್ತೀನಿ ನೋಡಿ. ಸೊ ಮಾರ್ಕೆಟ್ ಓಪನ್ ಆಯಿತು, ಮತ್ತು ನೋಡಿ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಹೌದಾ? ಚಿಕ್ಕ ಒಂದು ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ. ನಾವೇನು ಮಾಡಬೇಕು? ಇದು ಒಂದು ಇವತ್ತಿನ ಡೇದು ಹಾಯ್ ಏನಿದೆ ಅದನ್ನು ಬ್ರೇಕ್ ಆಗೋವರೆಗೆ ಕಾಯಬೇಕು. ಓಕೆ, ಇಲ್ಲಿ ಬ್ರೇಕ್ ಆಯಿತು, ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯಿತು. ಇಲ್ಲಿ ನಾವು ಎಂಟ್ರಿ ಆದರೂ ಕೂಡ ನಮಗೆ ಒಂದು ಪ್ರಾಫಿಟ್ ಸಿಗೋದು. ಈ ರೆಸಿಸ್ಟೆನ್ಸ್ ಲೈನ್ ಇದೆ, ಅಲ್ಲಿಗೆ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡ್ಬೇಕು. ಅಟ್ಲೀಸ್ಟ್ ಒಂದು 20-40 ಪಾಯಿಂಟು ಸಿಗೋದು ಆ್ಯಡ್ ದ ಮನಿ ಆಗಿದ್ದರೆ. ಅಲ್ಲಿ ಆದರೂ ಇಲ್ಲಿ ಎಂಟ್ರಿ ಆಗಿದ್ದರೆ ಒಂದು 60-80 ಪಾಯಿಂಟ್ ಸಿಗೋದು. ಈ ಥರ ಒಂದು ಅಪಾರ್ಚುನಿಟಿ ಕೊಟ್ಟಿತ್ತು. ಇನ್ನೊಂದು ಅಪಾರ್ಚುನಿಟಿ ನಂತರ ಏನಾಗಿದೆ, ಮಾರ್ಕೆಟು ಇಲ್ಲಿಂದ ಸೈಡ್ ವೇಸ್, ಕಂಟಿನ್ಯೂ ಸೈಡ್ ವೇಸ್. ಇಲ್ಲಿ ಯಾರಾದರೂ ಎಂಟ್ರಿ ಆಗಿದ್ದರೆ ಲಾಸ್ ಆಗಿರ್ತಾರೆ, ಪ್ರೀಮಿಯಂ ಡಿಕೆ ಆಗಿರ್ತವೆ. ಸೊ ಇನ್ನೊಂದು ಅಪಾರ್ಚುನಿಟಿ ಇಲ್ಲಿ ಕೊಟ್ಟಿದೆ ನೋಡಿ. ಸೊ ಇಲ್ಲಿ ಒಂದು ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆಯಿತು. ಓಕೆ, ಇಲ್ಲೇ ರೆಸಿಸ್ಟೆನ್ಸ್ ಕೂಡ ಇದೆ, ಅದನ್ನು ಬ್ರೇಕ್ ಆಗಿ ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆಯ್ತಲ್ಲ, ನಾವು ಇಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಒಂದು ಪುಟ್ ಆಪ್ಷನ್ ಬಾಯ್ ಮಾಡಿದರೆ ಗುಡ್ ಮನಿ. ನೋಡಿ, ಇಲ್ಲಿವರೆಗೆ ಬಂದಿತ್ತು. ಆ್ಯಕ್ಚುಲಿ ನಮಗೆ ಸಾಕಪ್ಪ, ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಇದೆ, ಅಲ್ಲಿವರೆಗೆ ಸಪೋರ್ಟ್ ಲೈನ್ ಇದೆಯಲ್ಲ, ಅಲ್ಲಿವರೆಗೆ ಬಂದಾಗ ನಾವು ಪ್ರಾಫಿಟ್ ಬುಕ್ ಮಾಡಿಕೊಂಡ್ರು ಒಂದು ಚಿಕ್ಕ ಪುಟ್ಟ ಅಮೌಂಟು ಸಿಗೋದು. ಹೀಗಾಗಿ ಎರಡು ಆಪ್ಷನ್ ಇದೆ. ನಾವು ಒಂದರಲ್ಲಿ ಆಪ್ಷನನ್ನು ವೇಟ್ ಆ್ಯಂಡ್ ವಾಚ್ ಮಾಡಿ ಟ್ರೇಡ್ ಮಾಡಿದ್ರು ಚೆನ್ನಾಗಿ ಸಿಗೋದು. ಇಲ್ಲ ನಮಗೆ ಬೆಳಿಗ್ಗೆ ಆಗಲಿಲ್ಲಪ್ಪ, ಸಿಗಲಿಲ್ಲ, ಅವಸರ ಆಯಿತು, ಗೊತ್ತಾಗಲಿಲ್ಲ ಅಂತ ಅಂದ್ಕೊಂಡ್ರು ಕೂಡ ಸೆಕೆಂಡ್ ಹಾಫ್ನಲ್ಲಿ ಅಪಾರ್ಚುನಿಟಿ ಕೊಟ್ಟಿತ್ತು ಡ್ಯೂರಿಂಗ್ ಫಾಲ್ ಆಗೋವರೆಗೆ. ಆವಾಗ ಎಂಟ್ರ್ ಆಗಿದ್ದು ಒಳ್ಳೆ ಅಪಾರ್ಚುನಿಟಿ ಪುಟ್ನಲ್ಲಿ. ಈ ಥರ ಅಪಾರ್ಚುನಿಟಿ ಕೊಟ್ಟಿತ್ತು. ಇನ್ನು
ಡೈಲಿ ಚಾರ್ಟ್ ನೋಡೋಣ. ಡೈಲಿ ಚಾರ್ಟ್ ವೇರ್ ಇಟ್ ಈಸ್. ಓಕೆ, ಡೈಲಿ ಚಾರ್ಟ್ ನೋಡೋಣ ನೋಡಿ. ನಿನ್ನೆ ಒಂದು ನಾನು ಇದರಲ್ಲಿ ಚಾರ್ಟ್ನಲ್ಲಿ ಏನು ತೋರಿಸಿದ್ವಿ ನೋಡಿ. ದಿಸ್ ಈಸ್ ದ ಸಪೋರ್ಟ್ ಲೈನ್. ಓಕೆ, 23,900 ಅಥವಾ 24,000 ಅಂತ ರೌಂಡ್ ಫಿಗರ್ ಹಿಡೀರಿ. ಇದು 24,410 ಅಂತ ಹೇಳಿದ್ದೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಮಾರ್ಕೆಟ್ ನೋಡಿ ಇಂಟ್ರೆಸ್ಟಿಂಗ್, ಒಂದು ಇದರಲ್ಲೇ ಮೂವ್ ಆಗ್ಬೋದು ಅಂದಿದ್ದೆ. ಸೊ ನೋಡಿ ಆ ಒಂದು ಚಾನಲ್ ಒಳಗಡೆನೆ ಕ್ಲೋಸ್ ಆಗಿದೆ. ಓಕೆ, ಇವತ್ತಿನ ಕ್ಯಾಂಡಲ್ ಹೇಗೆ ಫಾರ್ಮ್ ಆಗಿದೆ? ನಾನ್ ಡಿಸಿಸಿವ್. ಓಕೆ, ನಾನ್ ಡಿಸಿಸಿವ್ ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಐದರ್ ಅಪ್ ಸೈಡ್ನು ಮೂವ್ ಆಗ್ಬೋದು, ನಾಳೆ ಡೌನ್ ಸೈಡ್ನು ಫಾಲ್ ಆಗ್ಬೋದು. ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳ್ತೀನಿ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಆ ಥರ ಕ್ಯಾಂಡಲ್ ಫಾರ್ಮ್ ಆಗಿದೆ, ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಇವತ್ತು ಇಷ್ಟೆಲ್ಲ ಬ್ರೇಕ್ ಆಯಿತು, 24,470 ಹೋಯ್ತು. ಎಲ್ಲರೂ ಏನು ತಿಳ್ಕೊಂಡಿದ್ರು. ಸೊ ಅಲ್ಲಿಂದ ಫಾಲ್ ಆಯಿತು. ಹೀಗಾಗಿ ನಾಳೆಗೆ ಬಿಗ್ ರೆಸಿಸ್ಟೆನ್ಸು 24,400. ಹ್ಯೂಜ್ ರೆಸಿಸ್ಟೆನ್ಸ್ ಇದೆ. 24,410 ಮೇಲೆ ಸಸ್ಟೇನ್ ಆಗಿ ಮೂವ್ ಆದರೆ ಮತ್ತು ಹೋಗ್ಬೋದು, ಇಲ್ಲ ರಿಜೆಕ್ಷನ್ ಆದರೂ ಆಗ್ಬೋದು, ಗೊತ್ತಿಲ್ಲ. ಕೆಳಗಡೆ ಬಂದುಬಿಟ್ಟು 24,200 ಬಿಗ್ ಸಪೋರ್ಟ್ ಇದೆ. ಅದನ್ನು ಬಿಟ್ಟರೆ 24,100 ಇವು ಎರಡು ಸಪೋರ್ಟನ್ನು ಇಟ್ಕೊಳ್ಳೋಣ. ಅದನ್ನು ಬ್ರೀಚ್ ಆಯ್ತಂದರೆ 24,000. ಓಕೆ, ಈ ಥರ ಒಂದು ಸಪೋರ್ಟು ರೆಸಿಸ್ಟೆನ್ಸ್ ನಾಳೆಗೆ ಕನ್ಸಿಡರ್ ಮಾಡ್ಬೋದು. ವೀಕ್ಲಿ ಚಾರ್ಟನ್ನು ನೋಡ್ಬಿಡೋಣ. ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ? ವೀಕ್ಲಿ ವೇರ್ ಇಟ್ ಈಸ್. ಎಸ್ ನೋಡಿ, ವಾರದ ಮೊದಲನೇ ದಿನ ಹೇಗೆ ಫಾರ್ಮ್ ಆಗಿದೆ. ಓಕೆ, ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಬಟ್ ನಾನು ಏನು ಹೇಳಿದ್ದೆ ನಿನ್ನೆ, ಒಂದು ವೀಕ್ಲಿ ಕ್ಯಾಂಡಲ್ ಸ್ಟಡಿ ಮಾಡುವಾಗ ನಿಮಗೆ ನೆನಪಿದೆ ಅನ್ಕೊತೀನಿ. ವೀಕ್ಲಿ ಕ್ಯಾಂಡಲ್ ಮಾತ್ರ ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಆದರೆ ನ್ಯೂಸ್ ಮಾತ್ರ ನೆಗೆಟಿವ್ ಇದೆ, ಇಂಪ್ಯಾಕ್ಟ್ ಆಗಿದೆ. ಹೀಗಾಗಿ ಗೊತ್ತಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಎರಡೂ ಕಡೆ ಮೂವ್ ಆಗ್ಬೋದು ಅಂತ ಹೇಳಿದ್ದೆ ನಾನು. ಕ್ಯಾಂಡಲ್ ಮಾತ್ರ ಪಾಸಿಟಿವ್ ಇದೆ, ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ಲು, ಆದರೆ ನ್ಯೂಸ್ ಮಾತ್ರ ನೆಗೆಟಿವ್ ಇದೆ ಅಂತ ಹೇಳಿದ್ದೆ. ಹೀಗಾಗಿ ನೋಡಿ, ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ದು ಪ್ರಭಾವ ಇವತ್ತು ಪಾಸಿಟಿವ್ ಮೂವ್ ಆಗಿ ಮತ್ತೆ ಡೌನ್ ಸೈಡ್ ಬಂದಿದೆ. ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ ವೀಕ್ಲಿದ್ದು ಫಸ್ಟ್ ಡೇ. ನೋಡೋಣ ನಾಳೆ ಹೇಗೆ ಮೂವ್ ಆಗುತ್ತೆ. ಇಲ್ಲೊಂದು ಗ್ಯಾಪ್ ಇದೆ, ಗ್ಯಾಪ್ ಯಾವಾಗ ಫಿಲ್ ಆಗುತ್ತೆ ಗೊತ್ತಿಲ್ಲ. 24,750 ಬರಬೇಕದು. ಆಲ್ಮೋಸ್ಟ್ 24,800 ಅಲ್ಲಿವರೆಗೆ ಬಂದರೆ ಆ ಗ್ಯಾಪ್ ಫಿಲ್ ಆಗುತ್ತೆ. ಯಾವಾಗ ಆಗುತ್ತೆ ಗೊತ್ತಿಲ್ಲ. ಇನ್ನು ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಎಕ್ಸಾಕ್ಟ್ಲಿ ನಿಫ್ಟಿ ಥರನೇ ಫಾರ್ಮ್ ಆಗಿದೆ ನೋಡಿ. ಎಕ್ಸಾಕ್ಟ್ಲಿ ನಿಫ್ಟಿ ಥರ ಫಾರ್ಮ್ ಆಗಿದೆ. ಓಪನ್ ಆಯಿತು, ಫಾಲ್ ಆಯಿತು, ಒಂದು ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಯಿತು, ಬ್ರೇಕ್ ಆಯಿತು, ಅಪ್ಸೈಡ್ ಮೂವ್ ಆಯಿತು. 50,700 ರೀಚ್ ಆಯಿತು, ರಿಜೆಕ್ಷನ್ ಆಯಿತು, ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಯಿತು, ಮತ್ತೆ 50,700 ರೀಚ್ ಆಯಿತು, ಮತ್ತೆ ಫಾಲ್ ಆಯಿತು, ಮತ್ತೆ 50,800 ರೀಚ್ ಆಯಿತು, ಅಲ್ಲಿಂದ ಫಾಲ್ ಆಯಿತು. ಎಷ್ಟು ಇಂಟ್ರೆಸ್ಟಿಂಗ್ ನೋಡಿ, ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಇದೆ. ಹೀಗಾಗಿ ಅಲ್ಲಿಂದ ಪದೇ ರಿಜೆಕ್ಷನ್ ಆಯಿತು, 3 ಸಲ 4 ಸಲ ಅಲ್ಲಿಂದ ರಿಜೆಕ್ಷನ್ ಆಯಿತು. ಆದರೆ ಸಪೋರ್ಟ್ ಮಾತ್ರ ಇಲ್ಲಿ ಫಂಟಾಸ್ಟಿಕ್ ಸಪೋರ್ಟ್ ತಂತು. 50,100 ಸಪೋರ್ಟ್ ತೊಗೊಂಡ್ಬಿಟ್ಟು ಅಪ್ಸೈಡ್ ಮೂವ್ ಆಯಿತು. ಇಲ್ಲಿ ಯಾರಾದರೂ ಕಾಲ್ ಬೈ ಮಾಡಿರ್ತಾರೆ ಬಿಗಿನಿಂಗ್ನಲ್ಲಿ, ಅವ್ರಿಗೆ ಒಳ್ಳೆ ಪ್ರಾಫಿಟ್ ಸಿಕ್ಕಿರುತ್ತೆ ಅಂತ ಹೇಳ್ಬೋದು. ಅದರ್ವೈಸ್ ನಂತರ ಏನಿದೆ, ಕಂಟಿನ್ಯೂ ಸೈಡ್ ವೇಸ್. ಅದನ್ನು ಬಿಟ್ಟರೆ ಫೈನಲ್ ಇಲ್ಲಿ ಒಂದು ಪುಟ್ ಬೈ ಮಾಡಿದರೆ, ಸೆಕೆಂಡ್ ಹಾಫ್ನಲ್ಲಿ ಪುಟ್ ಬೈ ಮಾಡಿದರೆ ಅವ್ರಿಗೆ ಒಳ್ಳೆ ದುಡ್ಡಾಗಿರುತ್ತೆ. ಈ ಥರ ಲಾಜಿಕ್ನಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. ಇಲ್ಲಿ ಎದಕ್ಕೆ ಪುಟ್ ಬೈ ಮಾಡಬೇಕು ಅಂತೀನಿ ಅಂದರೆ, ಇಲ್ಲಿ ಎದಕ್ಕೆ ಪುಟ್ ಬೈ ಮಾಡಲಿಕ್ಕೆ ಹೇಳಿದ್ನಂದರೆ ನೋಡಿ, 1 ರಿಜೆಕ್ಷನ್, 2 ರಿಜೆಕ್ಷನ್, 3 ರಿಜೆಕ್ಷನ್. ಆ ಒಂದು ಕಾರಣಕ್ಕೆ ರಿಜೆಕ್ಷನ್ ಆಗಿದ್ದಕ್ಕೆ, ಒಂದು ಬೇರಿಶ್ ಕ್ಯಾಂಡಲ್ ಕಂಡಿದ್ದಕ್ಕೆ ಅಲ್ಲಿ ಪುಟ್ ಬೈ ಮಾಡ್ಬೋದು ಅಂತ ಹೇಳಿದೆ. ಓಕೆ, ಇನ್ನು ಬ್ಯಾಂಕ್ ನಿಫ್ಟಿ ಡೈಲಿ ಚಾರ್ಟ್ ಇದು. ಡೈಲಿ ಚಾರ್ಟ್ನಲ್ಲಿ ನೋಡಿ, ಈ ಬೆಟರ್ ದ್ಯಾನ್ ನಿಫ್ಟಿ ಅಂತ ಹೇಳ್ಬೋದು. ನಿಫ್ಟಿಗಿಂತ ಒಳ್ಳೆ ಕ್ಯಾಂಡಲ್ ಫಾರ್ಮ್ ಆಗಿದೆ. ಓಕೆ, ಆದರೆ ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋದಾದರೆ, ಫಸ್ಟ್ ಸಪೋರ್ಟ್ ನಾಳೆಗೆ ಬಂದ್ಬಿಟ್ಟು 50,000 ಈಸ್ ಎ ವೆರಿ ಬಿಗ್ ಸಪೋರ್ಟ್. 50,000ನೇ ನಾನು ಸಪೋರ್ಟ್ ಕೊಡ್ತೀನಿ. ಅದಕ್ಕಿಂತ ಮೇಲ್ಗಡೆ ಬೇಡ. 50,000 ಈಸ್ ಅ ವೆರಿ ಬಿಗ್ ಸಪೋರ್ಟ್. ನಂತರ ನಾವು ಓಕೆ 50,000 ಅದನ್ನೊಂದು ಕೊಡೋಣ. 50,000 ಸಪೋರ್ಟು ನಾಳೆಗೆ ಎಕ್ಸಾಕ್ಟ್ಲಿ. ಅದ್ರ ಕೆಳಗಡೆ ಬಂದರೆ ಮೇಜರ್ ಫಾಲ್ ಆಗ್ಬೋದು. ಇವತ್ತು ಆಗಿಲ್ಲ, ಮೋಸ್ಟ್ಲಿ ನಾಳೆ ಏನಾದರೂ 50,000 ಬ್ರೇಕ್ ಆಯಿತು ಅಂದರೆ ಬಿಗ್ ಫಾಲ್ ಆಗುತ್ತೆ. ಇಟ್ ಮೇ ಕಮ್ ಟುವರ್ಡ್ಸ್ 49,100 and 200.
49,100 ಅಥವಾ 200ವರೆಗೂ ಬರ್ಬೋದು. ಅದಕ್ಕೆ ಏನು ಕಂಡೀಷನು 50,000 ರೌಂಡ್ ಫಿಗರ್ ಅನ್ನ ಬ್ರೇಕ್ ಆದ್ರೆ ಮಾತ್ರ. ಓಕೆ, ಇನ್ನು ಅಪ್ಸೈಡ್ ಮೇಜರ್ ಹರ್ಡಲ್ ಇದೆ, ನಿಮ್ಗೆ ಗೊತ್ತೇ ಇದೆ 50,750. ಅಂಟಿಲ್ ಅನ್ಲೆಸ್ ಅದನ್ನ ದಾಟ್ಬಿಟ್ಟು ಒಂದು 10-15 ನಿಮಿಷ, ಇವತ್ತು ದಾಟಿತ್ತು ಆದರೆ ಸಸ್ಟೇನ್ ಆಗಲಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ಒಂದು 10-15 ನಿಮಿಷ ಸಸ್ಟೇನ್ ಆಗಬೇಕು ಮೇಲ್ಗಡೆ, ಅವಾಗ ಇಟ್ ಗೋಸ್ ಟುವರ್ಡ್ಸ್, ಇದು ಗ್ಯಾಪ್ ಇದೆಲ್ಲ ಫಿಲ್ ಆಗುತ್ತೆ, 51,250ವರೆಗೆ ರೀಚ್ ಆಗುತ್ತೆ. ಇವತ್ತೇ ಆಗುತ್ತೆ ಅಂದ್ಕೊಂಡಿದ್ವಿ ನಾವು, ಬಟ್ ಫಾಲ್ಸ್ ಬ್ರೇಕ್ಔಟ್ ಆಯಿತು, ಫಾಲ್ ಆಯಿತು. ಸೊ ಇವೆರಡು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ನಾಳೆಗೆ ಕನ್ಸಿಡರ್ ಮಾಡ್ಬೋದು ಆನ್ ಡೈಲಿ ಬೇಸಿಸ್. ಇನ್ನೊಂದು ಇಂಪಾರ್ಟೆಂಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳೋದಾದರೆ HDFC ಬ್ಯಾಂಕ್. ಹೌದು, ಅದರ ವಿಷಯ ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಇವತ್ತು MSI ಇಂಡೆಕ್ಸ್ನಲ್ಲಿ ಅದರ ಒಂದು ವೇಟೇಜನ್ನು ತಿಳಿಸ್ತಾ ಇದ್ದಾರೆ. ಗ್ಲೋಬಲ್ ವೇಟೇಜ್ ಎಷ್ಟಿದೆ ಅಂತೇಳಿ ರಾತ್ರಿ ಮೋಸ್ಟ್ ಪ್ರಾಬಬ್ಲಿ 11 ಗಂಟೆಗೆ ಅದರ ರಿಪೋರ್ಟ್ ಬರುತ್ತೆ. ಅದರ ವೇಟೇಜ್ ಏನಾದರೂ ಜಾಸ್ತಿ ಆಯ್ತಂದರೆ ಮ್ಯಾಜಿಕಲ್ ಮೂಮೆಂಟ್, ನಾಳೆ ಬ್ಯಾಂಕ್ ನಿಫ್ಟಿಯಲ್ಲಿ ಬೂಮ್ ಬೂಮ್ ರ್ಯಾಲಿ ಬರುತ್ತೆ. ಸಪೋಸ್ ವೇಟೇಜ್ ಬ್ಯಾಂಕ್ ಯಾವುದು HDFC ಬ್ಯಾಂಕಿದ್ದು ವೇಟೇಜು ಗ್ಲೋಬಲಿ MSCI ಇಂಡೆಕ್ಸ್ನಲ್ಲಿ ಜಾಸ್ತಿ ಆಯಿತು ಅಂದರೆ ಬಿಗ್ ರ್ಯಾಲಿ ಇನ್ ಬ್ಯಾಂಕ್ ನಿಫ್ಟಿ. ಸಪೋಸ್ ವೇಟೇಜ್ ಕಮ್ಮಿ ಆಯಿತು, ನೆಗ್ಲೆಕ್ಟ್ ಮಾಡಿದ್ರು MSCI ಇಂಡೆಕ್ಸ್ನಲ್ಲಿ HDFC ಬ್ಯಾಂಕನ್ನು ನೆಗ್ಲೆಕ್ಟ್ ಮಾಡಿ ಅದರ ವೇಟೇಜನ್ನು ಸ್ವಲ್ಪ ಕಡಿಮೆ ಮಾಡಿದರೂ ಕೂಡ ಬಿಗ್ ಡೌನ್ಫಾಲ್ ಆಗೋ ಚಾನ್ಸಸ್ ಇದೆ. ಎರಡು ಕಡೆ ಇದೆ, ಅದನ್ನು ಸರಿಯಾಗಿ ತಿಳಿಬೇಕಂದ್ರೆ ನಮಗೆ ಇವತ್ತು ರಾತ್ರಿ 11 ಗಂಟೆ ನಂತರ ಗೊತ್ತಾಗುತ್ತೆ, ಅದರ ರಿಪೋರ್ಟ್ ಬಂದ ನಂತರ. ಓಕೆ, ಇದು ಒಂದು ಅಪ್ಡೇಟ್ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದೆ ರಿಗಾರ್ಡಿಂಗ್ HDFC ಬ್ಯಾಂಕ್. ಸಪೋಸ್ ವೇಟೇಜ್ ಜಾಸ್ತಿ ಬಂದರೆ ನಾಳೆ ಕಣ್ಣು ಮುಚ್ಚಿ HDFC ಬ್ಯಾಂಕ್ ಆಪ್ಷನನ್ನು ತಗೋಬಹುದು, ಕಡಿಮೆ ಬಂದರೆ ಸೆಲ್ ಮಾಡಬಹುದು. ಇವೆರಡು ಆಪ್ಷನ್ ಇದೆ, ನೋಡೋಣ. ನನಗೂ ಗೊತ್ತಿಲ್ಲ, ರಾತ್ರಿ ರಿಪೋರ್ಟ್ ಬಂದ ನಂತರ ಗೊತ್ತಾಗುತ್ತೆ. ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ ಎಕ್ಸಾಕ್ಟ್ಲಿ, ಬೋತ್ ಆರ್ ಇಬ್ಬರು ಒಂಥರ ನೋಡಿ ಗಂಡ ಹೆಂಡತಿ ಥರ ಮೂವ್ ಆಗ್ತಾ ಇವೆ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೇಮ್ ಪ್ಯಾಟರ್ನ್ ಎರಡು. ಓಕೆ, ಡೋಜಿ ಕ್ಯಾಂಡಲ್. ಬಟ್ ಲಾಸ್ಟ್ ವೀಕದ ಮಾತ್ರ ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಇದೆ. ಗ್ಯಾಪ್ ಯಾವಾಗ ಫುಲ್ ಆಗುತ್ತೆ ಗೊತ್ತಿಲ್ಲ. ಡೌ ಜೋನ್ಸ್ ಅಮೇರಿಕಾ ಡೌ ಜೋನ್ಸ್ ನೋಡಿ ಫಾಲ್ ಆಗ್ತಾ ಇದೆ. ಇವಾಗ ತಾನೇ ಒಂದು ಅರ್ಧ ಗಂಟೆ ಕೆಳಗಡೆ ನೋಡಿದಾಗ ಕೇವಲ 35 ಪಾಯಿಂಟ್ ಫಾಲ್ ಆಗಿತ್ತು. ನೋಡಿ 163 ಪಾಯಿಂಟ್ಗಳ ಫಾಲ್ ಆಗಿದೆ. S&P 500 ಪಾಸಿಟಿವ್ನಲ್ಲಿತ್ತು, ನೆಗೆಟಿವ್ನಲ್ಲಿ ಬಂದಿದೆ. ನಸ್ಡಾಕ್ ಒಂದು ಪಾಸಿಟಿವ್ನ ಫ್ಲಾಟಿಶ್ ಇದೆ ಅಂತ ಹೇಳ್ಬೋದು. ಓಕೆ, ಇನ್ನು ನಿಕ್ಕೈ ಜಪಾನ್ ಮಾರ್ಕೆಟ್ ಒಂದು ತೋರಿಸ್ತೀನಿ ನಿಮಗೆ. ಜಪಾನ್ ಮಾರ್ಕೆಟು ಪಾಸಿಟಿವ್ನಲ್ಲಿದೆ, ಮೋಸ್ಟ್ಲಿ ಬೆಳಿಗ್ಗೆ ನೋಡಿದ್ದೆ. ಓಕೆ, ಇಲ್ಲಿದೆ ನೋಡಿ. ಓಕೆ, 0.5% ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ ನಿಕಾಯ್ ಮಾರ್ಕೆಟ್ ಇವತ್ತು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ತೋರಿಸ್ತೀನಿ ನಿಮಗೆ. ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗಿದೆ ನೋಡಿ. ಗೋಲ್ಡ್ ನಾಳೆ ನಿಮ್ಗೆ ಗೊತ್ತಾಗುತ್ತೆ. ಇದು ಅಮೆರಿಕದಲ್ಲಿ ಗೋಲ್ಡ್ ರೇಟು ಮೋರ್ ದೆನ್ 1% ಜಾಸ್ತಿ ಆಗಿದೆ. ಕನ್ಸಿಡರ್ ಮಾಡಿ, ಮೋಸ್ಟ್ ಪ್ರಾಬಬ್ಲಿ ಗೋಲ್ಡ್ ರೇಟ್ ಜಾಸ್ತಿ ಆದರೆ ಇನ್ನು 2,500ಕ್ಕೆ ಬಂದಿದೆ ಡಾಲರ್. 2499 ಇದೆ, 2499.40. ಇನ್ನೇನು 2,500 ಕ್ರಾಸ್ ಆಗ್ಬೋದು. 1% ಅಪ್ಸೈಡು ನೋಡಿ. ಹಾಗೆ ಒಂದು ಬೆಳ್ಳಿ ಕೂಡ ಜಾಸ್ತಿ ಆಗಿದೆ, ಸಿಲ್ವರ್ ಕೂಡ ಜಾಸ್ತಿ ಆಗಿದೆ ಇವತ್ತು, ಮೋರ್ ದೆನ್ 1% ಅಮೇರಿಕಾದಲ್ಲಿ. ಅಂದರೆ ನಾಳೆ ಭಾರತದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಒಂದು 500ರಿಂದ 800 ಪಾಯಿಂಟ್ ಬಂಗಾರದ ರೇಟು ಜಾಸ್ತಿ ಆಗುತ್ತೆ. ಅದರಿಂದ ಯಾವ ಸ್ಟಾಕ್ ಪ್ರಭಾವ ಆಗುತ್ತೆ? ಮುತ್ತೂಟ್ ಆ್ಯಂಡ್ ಮಣಪ್ಪುರಂ, ಅವನ್ನ ಕನ್ಸಿಡರ್ ಮಾಡ್ಬೋದು. ಮಣಪ್ಪುರಂ, ಮುತ್ತೂಟ್ ನೋಡಿ. ಬೆಳ್ಳಿ ಕೂಡ 1% ಅಪ್ಸೈಡ್ನಲ್ಲಿದೆ. ನ್ಯಾಚುರಲ್ ಗ್ಯಾಸ್ ಅಪ್ಸೈಡ್ ಇದೆ. ONGC ಕನ್ಸಿಡರ್ ಮಾಡ್ಬೋದು ನಾಳೆಗೆ. ಸ್ಟಾಕ್ ಫಾರ್ ಟುಮಾರೋ ONGC ಕನ್ಸಿಡರ್ ಮಾಡ್ಬೋದು. ಮಣಪ್ಪುರಂ, ಮುತ್ತೂಟ್ ಕನ್ಸಿಡರ್ ಮಾಡ್ಬೋದು. ಹಾಗೆ ಇಲ್ಲಿ ಕೆಲವೊಂದಿಷ್ಟು ನನ್ನ ವಾಚ್ ಲಿಸ್ಟ್ನಲ್ಲಿ ETF ಇಟ್ಟಿದ್ದೀನಿ ನೋಡಿ. ಗೋಲ್ಡ್ ಬೀಸು ಇದೆ, ನಿಫ್ಟಿ ETF ಇದೆ, ಹಾಗೆ ನಿಫ್ಟಿ ಫಾರ್ಮಾ ETF ಇದೆ. ಫಸ್ಟ್ ಒನ್ ಯಾವುದು? ನಿಪ್ಪೋನ್ ಇಂಡಿಯಾ ಗೋಲ್ಡ್ ಬೀಸ್ ಇದೆ ನೋಡಿ. ನಿಪ್ಪೋನ್ ಇಂಡಿಯಾ ಗೋಲ್ಡ್ ಬೀಸು 59 ಇದೆ, 59.02 ಇವತ್ತು ಕ್ಲೋಸ್ ಆಗಿದೆ. ಇವತ್ತು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಗ್ಲೋಬಲಿ ಅಂದಾಗ ನಾಳೆ ಇದು 60 ಆಗಬಹುದು. ಇವತ್ತು 59.02 ಇದೆ ಗೋಲ್ಡ್ ಬೀಸ್, ನಿಪ್ಪೋನ್ ಇಂಡಿಯಾ ಗೋಲ್ಡ್ ಬೀಸ್. ನಾಳೆ 60 ದಾಟ್ಬೋದು. ಆಮೇಲೆ ನಿಫ್ಟಿ ಫಾರ್ಮಾ ETF ಇದು ಕಡಿಮೆ ಇದೆ ನೋಡಿ, ಪ್ರೈಸು 22.64. ಇದನ್ನ ಕನ್ಸಿಡರ್ ಮಾಡ್ಬೋದು ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಕ್ಕಂಥ ಯಾರಾದರೂ ಇಂಟ್ರೆಸ್ಟ್ ಇದ್ದವರು. ಲಾಂಗ್ ಟರ್ಮ್ಗೆ ನಾವು ಸುಮ್ಮನೆ ಹಾಕಿ ಹಾಗೇ ಬಿಡ್ತೀವಪ್ಪ, ಡಿಪ್ ಬಂದಾಗ ಬಾಯ್ ಮಾಡ್ತೀವಿ, ಹಾಗೇ ಬಿಡ್ತಾ ಹೋಗ್ತೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂದರೆ ದೇ ಕ್ಯಾನ್ ಆ್ಯಡ್ ಆನ್ ಅಂತ ಹೇಳಿ, ಆ್ಯಡ್ ಆನ್, ಮಲ್ಟಿಪ್ಲೈ ಆನ್, ಆ್ಯಡ್ ಆನ್. ಇದು ಇಂಪಾರ್ಟೆಂಟ್ ನೋಡಿ. ನಿಫ್ಟಿ ಬೀಸ್, ನಿಪ್ಪೋನ್ ಇಂಡಿಯಾ ನಿಫ್ಟಿ ಬೀಸ್ 271.44 -0.15ನಲ್ಲಿ ಕ್ಲೋಸ್ ಆಗಿದೆ.
ಬೆಳಿಗ್ಗೆ ಮಾರ್ಕೆಟ್ ಫಾಲ್ ಆದಾಗ ಇದು 269.50 ವರೆಗೆ ಬಂದಿತ್ತು ಆಲ್ಮೋಸ್ಟ್ ಆಲ್. ಅವಾಗ ಬೈ ಮಾಡಿದ್ರೆ ಮತ್ತೆ ಅಪ್ಸೈಡ್ 470 ದಾಟಿದಾಗ 272.50 ಹೋಗಿತ್ತು. ಹೀಗಾಗಿ ಬೈ ಆನ್ ಡಿಪ್ ಸ್ಟ್ರಾಟಜಿಯನ್ನ ETF-ಗಳಲ್ಲಿ ಸ್ಟ್ರಾಟಜಿ ಯೂಸ್ ಮಾಡಬೇಕು. ಓಕೆ, ಇದೊಂದು ಮಾಹಿತಿ ಇರಲಿ ಅಂತ ಕೊಟ್ಟೆ. ಇನ್ನು IT ಇದೆ ನೋಡಿ, IT ETF ಇದು SBIದು IT ETF ಇದೆ ನೋಡಿ, ಅದನ್ನು ಕೂಡ ನೋಡಿಬಿಡಿ. SBIದು ನಿಫ್ಟಿ IT ಇಂಡೆಕ್ಸ್ದು ETF ಇದು. ಓಕೆ, ITBs ಅಂತಲೂ ಕರಿಬೋದು. 417 1.71 ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ. FIDA ಡೇಟಾ ನೋಡಿ, FIIs 4680 ಕೋಟಿ ಹ್ಯೂಜ್ ಕ್ವಾಂಟಿಟಿ ಸೆಲ್ ಮಾಡಿದ್ದಾರೆ. ನಿನ್ನೆ ಕೇವಲ 400 ಕೋಟಿ ಬೈ ಮಾಡಿದ್ರು, ಇವತ್ತು 4600, ಅದ್ರ 10 ಟೈಮ್ಸ್ ಸೆಲ್ ಮಾಡಿದ್ದಾರೆ. ಗಮನ ಇರಲಿ, ಇಂಪ್ಯಾಕ್ಟ್ ಮಾಡ್ಬೋದು ನಾಳೆ. DIs ನ್ಯಾಚುರಲಿ ಬೈ ಮಾಡಿರ್ತಾರೆ, ಎಷ್ಟು ಬೈ ಮಾಡಿದ್ದಾರೆ ಗೊತ್ತಿಲ್ಲ. ಅವರು ಕೂಡ ಈಕ್ವಲ್ ಕ್ವಾಂಟಿಟಿ ಬೈ ಮಾಡಿದ್ದಾರೆ. ತುಂಬ ಒಂದು ನೋಡಿ, ಯಾರು ಬೈ ಮಾಡ್ತಾರೆ ಇದು ನೀವು, ನಾನು ಹೇಳಲ್ಲ, ಹಿಂಟ್ ಕೊಡ್ತೀನಿ ಅಷ್ಟೇ. DIs ಯಾರು ಬೈ ಮಾಡ್ತಾರೆ ನೀವು ಹಿಂಟ್ ಕೊಡ್ತೀನಿ ಅಷ್ಟೇ, ನಾನು ಹೇಳೋದು ತಪ್ಪಾಗುತ್ತೆ. DIs ಬೈ ಮಾಡಿದ್ದಾರೆ, ಹೂ ವಾಂಟ್ ಟು ಲಿಫ್ಟ್ ದ ಇಂಡೆಕ್ಸ್ ಅಷ್ಟೇ ಹೇಳ್ಬೋದು. ನಾವು ವೆರಿ ಇಂಪಾರ್ಟೆಂಟ್, SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ 21 ಪಾಯಿಂಟ್ ಪಾಸಿಟಿವ್ನಲ್ಲಿದೆ ಪ್ರೆಸೆಂಟು. ಓಕೆ, ನೋಡೋಣ ಬೆಳಿಗ್ಗೆ ಲೇಟ್ ನೈಟ್ ಮಾರ್ಕೆಟ್, ಅಮೇರಿಕನ್ ಮಾರ್ಕೆಟ್ ಹೇಗೆ ಮೂವ್ ಆಗುತ್ತೆ, ಮತ್ತು HDFC ಬ್ಯಾಂಕ್ ವೇಟೇಜು ಗ್ಲೋಬಲ್ MSCI ಇಂಡೆಕ್ಸ್ನಲ್ಲಿ ವೇಟೇಜು ಎಷ್ಟು ಕೊಡ್ತಾರೆ ಏನು ಅದೆಲ್ಲ ನೋಡ್ಕೊಂಡ್ಬಿಟ್ಟು ನಾಳೆ ಮಾರ್ಕೆಟ್ ಡಿಸಿಷನ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಸೈಡ್ ಗೊತ್ತಾಗುತ್ತೆ. ಅಂಟಿಲ್ ಅನ್ಲೆಸ್ ಇವಾಗೇ ಹೇಳಲಿಕ್ಕಾಗಲ್ಲ ಮಾರ್ಕೆಟ್ ಹೇಗೆ ಮೂವ್ ಆಗುತ್ತೆ ಅಂತೇಳಿ. ಬಟ್ ಚಾರ್ಟ್ ರೀಡಿಂಗು, ಚಾರ್ಟ್ ನೋಡೋದಾದರೆ ಡೆಫಿನೆಟ್ಲಿ ಚಾರ್ಟ್ನಲ್ಲಿ ಒಂದು ಮತ್ತು ಸೈಡ್ ವೇಸ್ ಈ ಥರ ಹೆಂಗೆ ಹ್ಯೂಜ್ ಅಪ್ಸೈಡ್ ಮೂವ್ ಆಗಿ ಮತ್ತೆ ಫಾಲೋ ಆಯಿತು ಸೆಕೆಂಡ್ ಹಾಫ್ನಲ್ಲಿ, ಆ ಥರ ಆಗ್ಬೋದು. ಅಥವಾ HDFC ಬ್ಯಾಂಕಿದ್ದು ಏನಾದರೂ ನೆಗೆಟಿವ್ ಒಂದು ವೇಟೇಜ್ ಬಂತಂದರೆ ಹ್ಯೂಜ್ ಫಾಲ್ ಆಗುತ್ತೆ. ಅಥವಾ HDFC ಬ್ಯಾಂಕಿದ್ದು ಪಾಸಿಟಿವ್ ಅದು ಒಂದೇ ಸಾಕು ಮಾರ್ಕೆಟನ್ನು ಎತ್ತಲಿಕ್ಕೆ, ದೊಡ್ಡ ಆನೆ ಇದ್ದಂಗೆ ಅದು HDFC ಬ್ಯಾಂಕು. ಅದು ಏನಾದರೂ ಅದ್ರದ್ದು MSCI ಇಂಡೆಕ್ಸ್ನಲ್ಲಿ ಪಾಸಿಟಿವ್ ವೇಟೇಜ್ ಜಾಸ್ತಿ ಮಾಡಿದ್ರೆ ಅಂದರೆ ಅಪ್ಸೈಡ್ ರ್ಯಾಲಿ ಸಿಗ್ಬೋದು. ಯಾವುದಕ್ಕೂ ಬೆಳಿಗ್ಗೆನೇ ಗೊತ್ತಾಗುತ್ತೆ ಅಥವಾ ರಾತ್ರಿ 11:30 ನಂತರ ಗೊತ್ತಾಗುತ್ತೆ. ಓಕೆ, ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಮತ್ತೇನೇ ಆಗ್ತದೆ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.